ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ಪೊಲೀಸ್ ಆಯುಕ್ತರ ಕೈ ಸೇರ್ಲಿಕ್ಕಿದೆ ಮಧ್ಯಂತರ ವರದಿ. ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ಗೆ ಶೀಘ್ರವೇ ವರದಿ ತಲುಪಲಿಕ್ಕಿದೆ. ಕಳೆದ 3 ದಿನಗಳಿಂದ ನಡೆದಿದ್ದಂತಹ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ ಸತ್ಯಾಂಶದ ವರದಿ. ಕಮಿಷನರ್ಗೆ ಸಲ್ಲಿಕೆಯಾಗಿದೆ. ರಾಯ್ ಕುಟುಂಬದವರ ಹೇಳಿಕೆ ಮತ್ತು ಸಿಬ್ಬಂದಿಯವರ ಹೇಳಿಕೆಯನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೂಸೈಡ್ ಸಂದರ್ಭದಲ್ಲಿ ಸ್ಥಳದಲ್ಲೇ ಎಸ್ಐಟಿ ಅಧಿಕಾರಿಗಳು ಇದ್ದಂತಹ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನು? ಅತಿಯಾದ ಒತ್ತಡ, ಬಿಸ್ನೆಸ್ ಲಾಸ್ಗೆ ಟೆನ್ಷನ್ ನಲ್ಲಿ ಇದ್ರ ರಾಯ್ ಕಳೆದೊಂದು ತಿಂಗಳಿನಿಂದ ತಮ್ಮ ಗನ್ ಕ್ಯಾರಿ ಮಾಡ್ತಾ ಇದ್ದಂತಹ ರಾಯ್ ಈ ಸಂಬಂಧ ಮನೆಯವರು ಕೂಡ ರಾಯ್ರನ್ನ ಪ್ರಶ್ನೆ ಮಾಡಿದ್ರಂತೆ. ಈ ಎಲ್ಲ ಅಂಶಗಳ ರಿಪೋರ್ಟ್ ಪೊಲೀಸ್ ಆಯುಕ್ತರಿಗೆ ಸಲ್ಲಿಕೆಯಾಗಿದೆ. ಕಮಿಷನರ್ ಕೈಗೆ ವರದಿ ಸಲ್ಲಿಕೆ ಬಳಿಕ ಸರ್ಕಾರಕ್ಕೆ ಅದನ್ನ ರವಾನೆ ಮಾಡಲಾಗುತ್ತೆ. ಯಾಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು? ಕಳೆದ 1 ತಿಂಗಳಿನಿಂದಲೂ ಕೂಡ ಅವರು ಗನ್ನನ್ನ ಜೊತೆಗೆ ಕ್ಯಾರಿ ಮಾಡ್ತಾ ಇದ್ರಂತೆ. ಕುಟುಂಬಸ್ಥರು ಕೂಡ ಕೇಳಿದ್ದಾರೆ, ಯಾಕೆ ನೀವು ಗನ್ನನ್ನ ಕ್ಯಾರಿ ಮಾಡ್ತಾ ಇದ್ದೀರಿ, ಏನು ಸಮಸ್ಯೆ ಆಗಿದೆ, ನಮ್ಮ ಬಳಿ ಹೇಳ್ಕೊಳ್ಳಿ ಅಂತ ಹೇಳಿ. ಬಟ್ ಆದರೆ ಇದ್ಯಾವುದಕ್ಕೂ ಕೂಡ ಅವರು ಏನು ಹೇಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ಸದ್ಯಕ್ಕೆ ಇರುವಂತಹ $1 ಮಿಲಿಯನ್ ಪ್ರಶ್ನೆ, ಅಂದ್ರೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದು ಪ್ರಶ್ನೆ. ಸದ್ಯಕ್ಕೆ ಇದೀಗ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿರಬಹುದು? ರಮ್ಯ, ಕಳೆದ 4 ದಿನಗಳ ಹಿಂದೆ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕ ರಾಯ್ ಅವರ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಸ್ಐಟಿ ತಂಡ ತನಿಖೆನ ನಡೆಸಿತ್ತು. ಈಗಾಗಲೇ ತನಿಖೆ ನಡೆಸಿದಂತ ಎಸ್ಐಟಿ ತಂಡ ರಾಯ್ ಅವರ ಒಂದು ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಇದ್ರು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರ ಕುಟುಂಬ ವರ್ಗ ಮತ್ತು ಆತನ ರಾಯ್ ಅವರ ಕಾರ್ ಚಾಲಕ ಮತ್ತು ಐಟಿ ಅಧಿಕಾರಿಗಳ ಎಲ್ಲರ ಒಂದು ಹೇಳಿಕೆಗಳನ್ನ ಈಗ ಎಸ್ಐಟಿ ತಂಡ ಪಡ್ಕೊಂಡಿತ್ತು. ಜೊತೆಗೆ ಇತ್ತೀಚೆಗೆ ರಾಯ್ ಅವರು ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ರು, ಸಾಕಷ್ಟು ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನ ಎದುರಿಸ್ತಾ ಇದ್ರು. ಜೊತೆಗೆ ಅವರ ಬಳಿ ಒಂದು ಇಂಪೋರ್ಟೆಡ್ ಗನ್ ಕೂಡ ಇತ್ತು. ಆ ಗನ್ ಅನ್ನ ಕೂಡ ಕ್ಯಾರಿ ಮಾಡ್ತಾನೆ, ಅದನ್ನ ಜೊತೆಲೆ ತಗೊಂಡು ಹೋಗ್ತಾ ಇದ್ರು. ಇದ್ರ ಬಗ್ಗೆ ಸಾಕಷ್ಟು ಕುಟುಂಬದವರು ಕೂಡ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಮಾನಸಿಕ ಒತ್ತಡದಿಂದ ಅವರು ಈ ಒಂದು ಆತ್ಮಹತ್ಯೆಗೆ ಶರಣಾಗಿರ್ಬೋದು ಅಂತ ಹೇಳಿ ಈಗ ಎಸ್ಐಟಿ ತಂಡ ಈ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಹಾಗಾಗಿ ಈಗ 4 ದಿನಗಳಲ್ಲಿ ಏನು ಈ ತನಿಖೆ ನಡೀತು, ಈ ತನಿಖೆ ಸಂಬಂಧ ಒಂದು ಮಧ್ಯಂತರ ವರದಿಯನ್ನ ತಯಾರು ಮಾಡಿ ಈಗ ಇವತ್ತು ಸಂಜೆ ಬೆಂಗಳೂರು ಪೊಲೀಸ್ ಆಯುಕ್ತ SK ಸಿಂಗ್ ಅವರಿಗೆ ಆ ವರದಿಯನ್ನ ತಲುಪಿಸ್ತಾರೆ. ಆನಂತರ ಅದು DG ಮತ್ತು ಸರ್ಕಾರ ಕೂಡ ರವಾನೆ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಅವರ ಬಿಸ್ನೆಸ್ ಅಲ್ಲಿ ಆಗ್ತಾ ಇದ್ದಂತ ಲಾಸ್ ಮತ್ತು ಮಾನಸಿಕ ಒತ್ತಡ ಅವರ ಈ ನಿರ್ಧಾರಕ್ಕೆ ಕಾರಣ ಅನ್ನುವಂತಹ ಸತ್ಯಾಂಶ ಮೇಲ್ನೋಟ ಕಂಡು ಬಂದಿದೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಸದ್ಯಕ್ಕೆ ವರದಿ ಸಲ್ಲಿಕೆಯಾಗಿದೆ. ಏನಿದೆ ಆ ವರದಿಯಲ್ಲಿ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ.